ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಘೋರ ದುರಂತ ನಡೆದಿತ್ತು. ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಕುಟುಂಬಕ್ಕೆ ಈಗ ಆರ್ಸಿಬಿ ನೆರವನ್ನ ಘೋಷಣೆ ಮಾಡಿದೆ. ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿರುವಂಥದ್ದು. ನಿನ್ನೆ ಆರ್ಸಿಬಿ ಚಾಂಪಿಯನ್ಸ್ ಅನ್ನ ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆರ್ಸಿಬಿ ಅಭಿಮಾನಿಗಳು ನೆರೆದಿದ್ರಿಂದ ಈ ದುರಂತಕ್ಕೆ ಕಾರಣ ಆಯಿತು. ಒಂದ್ ಕಡೆ ವಿಧಾನಸೌಧದ ಮುಂಭಾಗದಲ್ಲಿ ಆರ್ಸಿಬಿ ಚಾಂಪಿಯನ್ಸ್ಗೆ ಸನ್ಮಾನ ಮಾಡ್ತಾರೆ, ನಾವು ಅವರನ್ನ ನೇರವಾಗಿ ಕಣ್ತುಂಬಿಕೊಳ್ಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಆರ್ಸಿಬಿ ಅಭಿಮಾನಿಗಳು ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಕಾಲ್ತುಳಿತ ಆಗುತ್ತೆ. ಕಾಲ್ತುಳಿತದಲ್ಲಿ ಸುಮಾರು 11 ಜನರು ಮೃತಪಡ್ತಾರೆ. ಸೊ ಈಗ ಆ ಮೃತ ಕುಟುಂಬಗಳಿಗೆ ಆರ್ಸಿಬಿ ನೆರವನ್ನ ಘೋಷಣೆ ಮಾಡಿದೆ. ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದೆ. ನಿನ್ನೆಯ ಘಟನೆ ಆರ್ಸಿಬಿ ಕುಟುಂಬಗಳಿಗೆ ನೋವು ತರಿಸಿದೆ. ಅಭಿಮಾನಿಗಳ ಕುಟುಂಬಕ್ಕೆ ತಲಾ 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಗಾಯಗೊಂಡವರ ಕುಟುಂಬಕ್ಕೂ ಆರ್ಸಿಬಿ ಜೊತೆಗೆ ನಿಲ್ಲಲಿದೆ ಅಂತ ಆರ್ಸಿಬಿ ಈಗ ಪೋಸ್ಟ್ ಹಾಕಿರುವಂಥದ್ದು. ಈಗಾಗಲೇ ತಲಾ 10 ಲಕ್ಷ ರೂಪಾಯಿ ನೆರವನ್ನ ಘೋಷಿಸಿದೆ ಸರ್ಕಾರ. ತಲಾ 5 ಲಕ್ಷ ರೂಪಾಯಿ ನೆರವನ್ನ ಘೋಷಿಸಿದ್ದ ಕೆಎಸ್ಸಿಎ ಇದೀಗ ಆರ್ಸಿಬಿ ಆಡಳಿತ ಮಂಡಳಿಯಿಂದ ಕೂಡ 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದೆ. ಈಗ 10 ಲಕ್ಷ ಏನೋ ಪರಿಹಾರ ಘೋಷಣೆ ಮಾಡಿದ್ರು, ಸತ್ತಿರೋರು ವಾಪಸ್ ಬರ್ತಾರಾ? ಅಟ್ಲೀಸ್ಟ್ ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಮ್ಯಾನೇಜ್ಮೆಂಟ್ ಆದರೂ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕಲ್ವಾ? ಅವರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಭಿಮಾನಿಗಳಿಗೆ ಫ್ರೀ ಎಂಟ್ರಿ ಅಂತ ಹೇಳಿದ್ರು. ಮತ್ತೊಂದು ಕಡೆ ಇಲ್ಲಿ ಭದ್ರತೆಯ ಅಭಾವ ಇದ್ದಿದ್ರಿಂದ ವಿಧಾನಸೌಧದ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ರಿಂದ ಕಾಲ್ತುಳಿತ ಆಯಿತು. ಈ ಘಟನೆಗೆ ಸಾಕಷ್ಟು ಕಾರಣಗಳಿದೆ. ಈ ಸಾವಿಗೆ ಹಾಗಿದ್ರೆ ಯಾರು ನೇರ ಹೊಣೆಯನ್ನು ಹೊತ್ಕೊಳ್ತಾರೆ? ಸರ್ಕಾರವ, ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನ ಮ್ಯಾನೇಜ್ಮೆಂಟಾ, ಅಥವಾ ಭದ್ರತೆಯಲ್ಲಿ ವೈಫಲ್ಯ ಆಯ್ತಲ್ಲ ಸೊ ಹಾಗಾಗಿ ಪೊಲೀಸರ, ಅಥವಾ ಆರ್ಸಿಬಿ ಅಭಿಮಾನಿಗಳೇ ಇದನ್ನ ನಮ್ಮ ಮೇಲೆ ಹಾಕ್ಕೊಳ್ಬೇಕಾ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಆರ್ಸಿಬಿ ಅಭಿಮಾನಿಗಳು ಯಾವ ರೀತಿಯಾಗಿ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಆರ್ಸಿಬಿ ಮೇಲೆ ಅನ್ನುವಂಥದ್ದು ಗೊತ್ತು. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಈ ತರಾತುರಿಯಲ್ಲಿ ಕಾರ್ಯಕ್ರಮವನ್ನ ಮಾಡುವಂತಹ ಅವಶ್ಯಕತೆ ಇತ್ತ ಅನ್ನುವಂಥದ್ದು ಈಗ ಎಲ್ಲೆಡೆ ಬಿಸಿ ಬಿಸಿ ಚರ್ಚೆ ಆಗ್ತಾ ಇರುವಂಥದ್ದು. ಒಂದ್ ಕಡೆ ಆರ್ಸಿಬಿ ಕಪ್ ನಮ್ದಾಯ್ತಲ್ಲ ಅಂತ ಹೇಳಿ ಖುಷಿ ಪಡಬೇಕಾ, ಅಥವಾ ಆ ಕಪ್ಪು ಬಂದ ಮಾರನೇ ದಿನ ಈ ರೀತಿಯಾಗಿ ಸಾಲು ಸಾಲು ಸಾವುಗಳಾಯ್ತಲ್ಲ ಅದಕ್ಕೆ ದುಃಖ ಪಡಬೇಕಾ? ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡಿರೋದು ಭಾರಿ ದೊಡ್ಡ ತಪ್ಪು ಅಂತಾನೆ ಹೇಳಬೇಕು. ಇನ್ನು ಕಾಲ್ತುಳಿತ ದುರಂತದ ಘೋರ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಯಾವ ರೀತಿಯಾಗಿ ನಿನ್ನೆ ಕಾಲ್ತುಳಿತ ಆಯಿತು, ಅಲ್ಲಿ ಸಫೋಕೇಶನ್ ಆಗುವಂತಹ ಸಿಚುವೇಶನ್. ಯಾಕಂದ್ರೆ ನೋಡ್ತಿರುವಂಥವರಿಗೆ ಅನ್ಸುತ್ತೆ ಅಲ್ಲಿ ಎಷ್ಟು ಜನ ಸೇರಿದ್ದಾರೆ, ಉಸಿರಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಈಗ ಒಬ್ರು ಬಿದ್ರ ಅವ್ರನ್ನ ಎತ್ತಬೇಕು ಅನ್ನುವಂತಹ ಪರಿಸ್ಥಿತಿಲಿ ಯಾರೂ ಇಲ್ಲ. ನಾವು ಸೇಫ್ ಆದರೆ ಸಾಕು, ನಾವು ಹೊರಗೆ ಬಂದರೆ ಸಾಕು ಅನ್ನುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸತೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗ ಘೋಷಣೆ ಏನೋ ಮಾಡ್ತಾ ಇದೆ ಸರ್ಕಾರ, ಪರಿಹಾರವನ್ನ ಕೊಡ್ತಾ ಇದೆ. ಮತ್ತೊಂದು ಕಡೆ ಆರ್ಸಿಬಿ ಕೂಡ ಈಗ ಘೋಷಣೆ ಮಾಡ್ತಾ ಇರುವಂಥದ್ದು ತಲಾ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ. ಇಷ್ಟೆಲ್ಲ ಲಕ್ಷಗಳನ್ನ ಕೊಟ್ಟರು ಕೂಡ ಈಗ ಸತ್ತಿರೋರು ವಾಪಸ್ ಬರ್ತಾರಾ ಅಂತ. ಯಾಕಂದ್ರೆ ಆ ಒಂದು ಖುಷಿ ಏನಿತ್ತು, ಆರ್ಸಿಬಿ ಕಪ್ಪು ನಮ್ದಾಗಬೇಕು ಅನ್ನುವಂಥದ್ದು ಏನಿತ್ತು ಅದಾಯ್ತು. ಬಟ್ ಆ ಖುಷಿಯನ್ನ ಇನ್ನೂ ಕೂಡ ಎಂಜಾಯ್ ಮಾಡಬೇಕಾಗಿತ್ತು. ಆ ಪರಿಸ್ಥಿತಿ ಈಗ ಸದ್ಯಕ್ಕೆ ಇಲ್ವೇ ಇಲ್ಲ. ನಿನ್ನೆ ಸಂಭ್ರಮ ಇತ್ತು, ಇವತ್ತು ಸೂತಕದ ಛಾಯೆ ಆವರಿಸ್ಕೊಂಡ್ಬಿಟ್ಟಿದೆ ಆಲ್ರೆಡಿ. ಸೊ ಹಾಗಿದ್ರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಎಸ್ ಚೈತ್ರ, ಏನು ನಿನ್ನೆ ಅಭಿಮಾನಿಗಳ ಒಂದು ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತದ ಪ್ರಕರಣದಿಂದ ಆರ್ಸಿಬಿಯ ಅಭಿಮಾನಿಗಳು ಅಂದರೆ 11 ಅಭಿಮಾನಿಗಳನ್ನು ಸಾವನ್ನಪ್ಪಿದ್ರು. ಅದಾದ ನಂತರ ಸರ್ಕಾರದ ಪೂರ್ವ ಸಿದ್ಧತೆ ಮತ್ತು ಮುನ್ನೆಚ್ಚರಿಕೆಯ ಕ್ರಮವಿಲ್ಲದಂಥ ಈ ಒಂದು ಕಾರ್ಯಕ್ರಮವನ್ನು ಮತ್ತು ಅವರ ನೆಚ್ಚಿನ ಆಟಗಾರರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಹೋಗಿದಂತಹ ಅಭಿಮಾನಿಗಳು ಶಾಶ್ವತವಾಗಿ ಕಣ್ಮುಚ್ಚಿದ್ದಾರೆ. ಸೊ ಬೆನ್ನಲ್ಲೇ ಸರ್ಕಾರ ಕೂಡ ಒಂದು ಸಂತಾಪವನ್ನು ಸೂಚಿಸಿ, ಅದರ ಜೊತೆಗೆ ಸರ್ಕಾರ ಕೂಡ ಒಂದು ಪರಿಹಾರ ಮತ್ತು ಗಾಯಾಳುಗಳಿಗೆ ಒಂದು ಚಿಕಿತ್ಸೆಯ ವೆಚ್ಚ ನಾವೇ ಭರಿಸ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದರು. ಅದಾದ ನಂತರ ಕೆಎಸ್ಸಿಎ ಕೂಡ ಅಂದರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಯಾರ್ಯಾರು ಆ ಒಂದು ಘಟನೆಯಲ್ಲಿ ನಿಧನರಾಗಿದ್ದರು ಅವರೆಲ್ಲರಿಗೂ ಕೂಡ 5 ಲಕ್ಷ ಒಂದು ಪರಿಹಾರವನ್ನು ಘೋಷಿಸಿದರು. ಆದರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಯಾರ್ಯಾರು ನಿಧನರಾಗಿದ್ದರು ಅವರಿಗೆಲ್ಲ ಒಂದು ಟ್ವೀಟ್ ಮಾಡುವ ಮುಖಾಂತರ ಒಂದು ಸಂತಾಪವನ್ನು ಸೂಚಿಸಿದರು. ಅದಾದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗ್ತಿದ್ವು. ಅಭಿಮಾನಿಗಳಿಂದ ಒಂದಷ್ಟು ಅಸಮಾಧಾನ ಹೊರಹಾಗ್ತಾ ಇದ್ರು. ಏನಕ್ಕೆ ಇವತ್ತವರೆಗೂ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಏನಿದೆ, ಸೊ ಅಭಿಮಾನಿ
ಅಭಿಮಾನಿಗಳ ಪರ ನಿಂತಿಲ್ಲ. 18 ವರ್ಷಗಳಲ್ಲಿ RCB ಏನಾದರೂ ಇವತ್ತು ವಿಶ್ವಮಟ್ಟದಲ್ಲಿ ಒಂದು ಬ್ರ್ಯಾಂಡ್ ಹೊಂದಿದೆ ಅಂದರೆ ಅದಕ್ಕೆ ಆಟಗಾರರು ಎಷ್ಟು ಕಾರಣವೋ ಅದರ ಅಭಿಮಾನಿಗಳು ಕೂಡ ಅಷ್ಟೇ. ಆದರೆ ಸಂಕಷ್ಟದಲ್ಲಿರುವಂಥ ಅಭಿಮಾನಿಗಳ ಅವರ ಕುಟುಂಬಗಳಿಗೆ ಆಸರೆಯಾಗಿ RCB ಮ್ಯಾನೇಜ್ಮೆಂಟ್ ನಿಂತಿಲ್ವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಸಮಾಧಾನಗಳು ವ್ಯಕ್ತ ಆಗ್ತಿದ್ವು. ಈಗ ಅದರ ಬೆನ್ನಲ್ಲೇ ಈಗ RCB ಮ್ಯಾನೇಜ್ಮೆಂಟ್ ಕೂಡ ಯಾರ್ಯಾರು ಈ ಒಂದು ಕಾಲ್ತುಳಿತದ ಘಟನೆಯಲ್ಲಿ ನಿಧನರಾಗಿದ್ದಾರೆ ಅವರೆಲ್ಲರಿಗೂ ಕೂಡ 10 ಲಕ್ಷ ತಲಾ 10 ಲಕ್ಷ ರೂಪಾಯಿಯನ್ನು ಒಂದು ಪರಿಹಾರ ಹಣವನ್ನು ಘೋಷಣೆ ಮಾಡಿದೆ. ಸೊ ಇದರ ಬೆನ್ನಲ್ಲೇ ಈಗ RCB ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಆದರೆ ನೀವು ಹೇಳ್ದಾಗೆ RCB ಇರಲಿ, KSA ಇರಲಿ ಅಥವಾ RCB ಆಟಗಾರರೇ ಇರಲಿ, ಯಾರು ಎಷ್ಟೇ ಹಣ ಕೊಟ್ಟರು ಕೂಡ ಮಕ್ಕಳನ್ನು ಕಳ್ಕೊಂಡಿರುವಂಥ ತಂದೆ ತಾಯಿಗಳ ದುಃಖವನ್ನು ಕೂಡ ಕಡಿಮೆ ಮಾಡೋದಕ್ಕೆ ಯಾರೂ ಆಗಲ್ಲ. ಸತ್ತಿರುವಂಥ ಮಕ್ಕಳುಗಳನ್ನು ವಾಪಸ್ ಕೊಡೋದಕ್ಕೆ ಯಾರು ಕೊಯ್ಲು ಕೂಡ ಆಗಲ್ಲ. ಇದರ ಬೆನ್ನಲ್ಲೇ ಈಗ ಏನು ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಕೊಹ್ಲಿ ಸೇರಿದಂತೆ ಎಲ್ಲ ಆಟಗಾರರು ಕೂಡ ಬೆಂಗಳೂರಿನಲ್ಲೇ ಇದ್ದರು. ಸೌಜನ್ಯಕ್ಕಾದರೂ ಯಾರಾದರೂ ಆಟಗಾರರು ಸೊ ಅಭಿಮಾನಿಗಳ ಒಂದು ಕುಟುಂಬಗಳು ಯಾವುದಾದ್ರೂ ಒಂದು ಕುಟುಂಬವನ್ನಾದರೂ ಸಂಪರ್ಕ ಮಾಡಿ ಅವರಿಗೆ ಒಂದು ಅವರು ಸಂತಾಪವನ್ನು ಸೂಚಿಸಿ ಅವರಿಗೆ ಒಂದು ಸಾಂತ್ವನ ಹೇಳುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಅದು ಕೂಡ ಆಗಿಲ್ಲ ಅನ್ನುವಂಥ ಒಂದು ಬೇಸರ ಅಂತೂ ಇರುವಂಥದ್ದು. ಚೈತ್ರ, ಸತೀಶ್, ಈಗ RCB ತಲಾ 10 ಲಕ್ಷ ಏನೋ ಘೋಷಣೆ ಮಾಡಿದೆ ಮೃತರ ಕುಟುಂಬಸ್ಥರಿಗೆ. 10 ಲಕ್ಷ ಏನು ದೊಡ್ಡದಲ್ಲ RCBಗೆ. ಸೊ ಹಾಗೆ ನೋಡೋದಾಯ್ತು ಅಂತಂದ್ರೆ 1 ಕೋಟಿ ಘೋಷಣೆ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಇನ್ನೊಂದು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು, ಈ ಗಾಯಾಳುಗಳು ಏನಿದಾರಲ್ಲ ಅವ್ರ ಜೊತೆಗೆ ನಾವು ನಿಲ್ತೀವಿ ಅಂತ. ಅಟ್ಲೀಸ್ಟ್ ಅವರು ಚಿಕಿತ್ಸಾ ವೆಚ್ಚವನ್ನು ಏನಾದರೂ ಭರಿಸುವಂತಹ ಕೆಲಸಕ್ಕೆ ಮುಂದಾಗಿದೆಯಾ RCB? ಹೇಗೆ? ಖಂಡಿತ ಚೈತ್ರ, ಈಗ ಅವರು 10 ಲಕ್ಷ ಅಲ್ಲ 1 ಕೋಟಿ ಕೊಟ್ಟರು ಕೂಡ ಪ್ರಯೋಜನ ಇಲ್ಲ. ಹೆಣಗಳ ಜೊತೆಗೆ ಅವರು ಹಣ ಕೊಟ್ಟರೆ ಏನು ಕೂಡ ಆಗಲ್ಲ. ಸೊ ಈ ಹಣವನ್ನು ಈಗ ಕೊಡೋದಕ್ಕಿಂತ ಮುಂಚಿತವಾಗಿ ಅವರು ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡು ಎಲ್ಲ ಸಿದ್ಧತೆ ಮಾಡಿ ಯಾರಿಗೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ರೆ ಈ ರೀತಿಯಾದಂಥ ಒಂದು ದುರ್ಘಟನೆ ಆಗ್ತಾ ಇರಲಿಲ್ಲ. ಸೊ ಕೇವಲ ಅಭಿಮಾನಿಗಳ ಒಂದು ಮನೆಗಳಲ್ಲಿ ಸೂತಕದ ವಾತಾವರಣ ಇರ್ತಾ ಇರಲಿಲ್ಲ. ಈ ಒಂದು ಸೆಲೆಬ್ರೇಷನ್ ಕೆಲವು ಗಂಟೆಗಳಿಗೆ ಅಂತ್ಯ ಆಗ್ತಾ ಇರಲಿಲ್ಲ. ಸೊ ಆದರೆ ಈಗ ಅವರು ಹಣ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದ್ರ ಜೊತೆಗೆ ಗಾಯಾಳುಗಳಿಗೂ ಕೂಡ ನಾವು ನೆರವು ನಿಲ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಸರ್ಕಾರ ಕೂಡ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರೆಲ್ಲ ಚಿಕಿತ್ಸಾ ವೆಚ್ಚವನ್ನು ನಾವೇ ಭರಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸೊ ಇದರ ಬೆನ್ನಲ್ಲೇ ಈಗ ಅವರು ಕೂಡ ಹೇಳಿರೋದ್ರಿಂದ ಯಾರ್ಯಾರು ಗಾಯಾಳುಗಳಿದ್ದಾರೆ ಆ ಗಾಯಾಳುಗಳಿಗೆ ಅವರು ಕೂಡ ಹಣದ ರೀತಿಯಲ್ಲಿ ಏನಾದರೂ ಪರಿಹಾರ ಕೊಡ್ತಾರಾ ಅದನ್ನು ಕಾದು ನೋಡಬೇಕಾಗಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ.